ಇದರ ಬೆಲೆಯಲ್ಲಿ ನೀನು ರಕ್ಷಣೆಗಾಗಿ ಕಾಯ್ತಾ ಇದ್ದವ. ನಾನೇ ನಿನ್ನನ್ನು ರಕ್ಷಣೆ ಮಾಡಿದ್ದೆ. ನೀನು ಅಪಕಾರ ಮಾಡಿದೆಯಾ ಕಾರ್ಕೋಟಕ? ಒಮ್ಮೆ ಕಚ್ಚಿದೆ, ಒಮ್ಮೆ ವಿಶೇಷವಾದ ರೂಪವನ್ನೇ ಧರಿಸಿದಂತಾಯ್ತಲ್ಲ. ಯಾಕೆ ಹೀಗೆ ಮಾಡಿದೆ? ತಪ್ಪುಗಪ್ಪ ಆಗುತ್ತಲ್ಲ. ಯಾಕೆ ಈ ರೀತಿ, ಯಾಕೆ ಈ ರೀತಿಯಾಗಿ? ಅಯ್ಯೋ ಪರಿಸ್ಥಿತಿ ಬಂದದ್ದಿಲ್ಲ. ಆದರೆ ಏನು ಒಮ್ಮೆ ಬಿದ್ದು ಬಿಟ್ಟೆ, ಒಮ್ಮೆ ಎದ್ದು ಬಿಟ್ಟೆ. ಎದ್ದಾಗ ನೋಡ್ತೇನೆ, ಅಯ್ಯೋ ಈ ರೂಪ ಯಾರಿಗೆ ಬೇಕು? ಬೇಡ ಅಲ್ಲ, ಬಂದದ್ದಿದ್ದು. ಕೆಲವರಿಗೆ ಸಿಗ್ತದೆ, ಎಷ್ಟೆಷ್ಟೋ ಸಮಯದ ನಂತರ ಒಳ್ಳೆ ಕೆಲಸ ಮಾಡಿದಾಗ ಪ್ರಶಸ್ತಿ ಸಿಗ್ತದೆ. ನನಗೂ ಆಗ ಎಷ್ಟೋ ಸಮಯದಿಂದ ಕಾಯ್ತಾ ಇತ್ತು. ಮೊನ್ನೆ ದಿವಸ ಪ್ರಶಸ್ತಿ ಕೊಟ್ಟಾಯ್ತು ನನಗೆ. ಹೌದು, ಯಾವುದಿದು ರಾಜ್ಯೋತ್ಸವವೂ ಅಲ್ಲ, ಯಾವ ಉತ್ಸವವೂ ಅಲ್ಲ. ಆದ್ರೆ ಈ ರೂಪವನ್ನೇನ ದಯಮಾಡಿಸಿದ್ದಾನಲ್ಲ, ಈ ರೀತಿ ಹೋದ್ರೆ ಆಗ್ತದ? ಇಲ್ಲ. ಹಾಗಾದ್ರೆ ನಾನು ಬದುಕುವುದಕ್ಕೆ ಒಂದು ದಾರಿ ಮಾಡಿ ಕೊಟ್ಟಾಗ್ತಾಯ್ತಲ್ಲ. ಅದು ಈ ಹೇಸಿಗ ರೂಪ. ಇಲ್ಲಿ ಹೋಗಲಿ, ಒಂದು ತುತ್ತು ಅನ್ನ ಬೇಡುವುದಕ್ಕಾಗಿ ಆಗ್ತದ? ಅಲ್ಲಿದ್ದವ ಇಲ್ಲಿಗೆ ಬಂದವ ಹೇಗಾದ? ಆದರೆ ಒಂದು ವಿಚಾರ, ಹೀಗೆ ಅರಸುತ್ತ ಇಲ್ಲೇ ಹತ್ತಿರದ ಅಯೋಧ್ಯೆಗೆ ಸೇರುತ್ತೆ ನೋಡು.
ಕುಳಿತುಕೊಳ್ಳಿ. ಸಾಕೇತಪುರದ ಓಲಗವ ಚಾವಡಿಯನ್ನು ಸೇರಿದಾಗ ಮನಸ್ಸಿಗೆ ಅತೀವವಾದಂತಹ ಆನಂದವಾಗುತ್ತಾ ಇದೆ. ಅರಸನಾದವ 3 ವಿಚಾರದಲ್ಲಿ ಪರಿಪೂರ್ಣ ಪಡೆಯಲೇಬೇಕು. ಶ್ರೀಮತ್, ವಿಭೂತಿ ಮತ್, ಊರ್ಜಿತ ಮತ್. ನಮ್ಮ ಸ್ವಂತ ಸಂಪಾದನೆ, ದೇವರ ಅನುಗ್ರಹ, ಹಾಗೆ ಹಿರಿಯರ ಆಶೀರ್ವಾದ ಸದಾಕಾಲ ಅರಸನಾದವನ ಮೇಲೆ ಇರಲೇಬೇಕು. 3 ಮೂರ್ತಿಗಳ ಅಂಶ ಈ ಸಾಕೇತಪುರದಲ್ಲಿ ನೆಲೆ ಊರಿದೆ ಅನ್ನೋದಕ್ಕೆ ನಮ್ಮ ಜೀವನವೇ ಸಾಕ್ಷಿಯಾಗಿ ಹೋಯಿತಲ್ಲ. ಪದವಿ ಪೂರ್ವ ಪುಣ್ಯಾನ ಒಂದು ನಾಡಿನ ಅಧಿಕಾರವನ್ನು ಪಡೆಯಬೇಕಿದ್ರೆ ಪೂರ್ವದಲ್ಲಿ ಬಹಳಷ್ಟು ಪುಣ್ಯವನ್ನು ಗಳಿಸಿರ್ಬೇಕಂತೆ. ನೋಡಿದಿರಾ ನಮ್ಮ ಸಭೆಯನ್ನು? ಒಂದಿವಾಗದರೆಲ್ಲ ಬಂದು ನೆರೆದಿದ್ದಾರೆ. ದೇವೇಂದ್ರನ ಅಮರಾವತಿಯಂತೆ, ಕುಬೇರನ ಅಲಕಾವತಿಯಂತೆ. ಹಾಗೆಯೇ ಈ ಸಮಯದಲ್ಲಿ ಇಲ್ಲಿ ನಾವು ಸಪ್ರಜೆಗಳು ಎಲ್ಲರೂ ಕೂಡ ಒಂದಾಗಿ ಸಂತೋಷದಿಂದಲೇ ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಇದಕ್ಕೆ ಬೆಲೆಯ ಏನು ಬಂದದ್ದು ಗೊತ್ತೇ? ನಿಷಧದ ಅಧೀಶನಾದಂತಹ ನಳಚಕ್ರವರ್ತಿಯ ಆದರ್ಶವನ್ನು ಜೀವನದಲ್ಲಿ ಸದಾಕಾಲ ಪಾಲಿಸುತ್ತಾ ಬಂದವರು. ದಿನ ಒಂದಕ್ಕೆ ಆ ನಿಷಧದ ಅಧಿಕಾರಿಯಾದಂತಹ ಚಕ್ರವರ್ತಿಗಳನ್ನು ಯಾವತ್ತೂ ನಾವು ಸ್ಮರಿಸಿಯೇ ಓಲಗ ಚಾವಡಿಯನ್ನು ಸೇರಿಕೊಂಡಿದ್ದೇನೆ. ಎಂದಿನಂತೆ ಇಂದೂ ಕೂಡ ಸಂತೋಷ. ಆದರೆ ಯಾರೋ ನನ್ನನ್ನು ಕಾಯುವುದಕ್ಕೆ ಬರ್ತಾ ಇದ್ದಾರಂತೆ. ನೋಡೋಣ, ಒಳಗೆ ಬಿಡಿ. ಒಂದು ಕ್ಷಣ ಮೌನವೇ ಆವರಿಸಿ ಹೋಯಿತಲ್ಲ. ಎಲ್ಲರೂ ಕೂಡ ದಿಗ್ಭ್ರಮೆಯಲ್ಲಿ ಅಂತೂ ಈ ಕಾಲಕ್ಕೆ ಅವರವರ ಮುಖವನ್ನು ನೋಡುತ್ತಾ ಇದ್ದಾರೆ. ಯಾರೋ ಅಲ್ಲಿ ಒಳಗೆ ಬರಲಿ ಎನ್ನುವ ಹಾಗೆ ನಾನು ಸೂಚನೆ ಕೊಟ್ಟದ್ದೇ ತಡ. ಇವನಾಗಿ ಸಭೆಗೆ ಬಂದದ್ದಲ್ಲ, ಯಾರೋ ಹಿಂದಿನಿಂದ ನೂಕಿದ ಹಾಗೆ ನನ್ನ ಮುಂದೆ ಬಂದು ನಿಂತಿದ್ದಾನೆ. ಆಶ್ಚರ್ಯ, ಪರಮಾಶ್ಚರ್ಯ. ಯಾರಾಗಿರಬಹುದು ಇವ? ದೇವತೆಗಳ ಪಕ್ಷವನ್ನು ಸೇರಿದವನೇ? ಅಲ್ಲ, ಭೂಲೋಕದಲ್ಲಿರುವಂತಹ ಮಾನವನೇ? ಪಾತಾಳ ಲೋಕದಲ್ಲಿ ವಾಸ ಮಾಡುತ್ತಿರುವಂತಹ ನಾಗಕನ್ನಿಕೆಯೊಬ್ಬನೇ? ಯಾರು ಇವ? ಯಾರು ಇವ? ದೈವವೇ ನನ್ನ ಮುಂದೆ ಬಂದು ನಿಲ್ಲಿಸಿದು. ಅಲ್ಲ, ಇವನಾಗಿ ಬಂದು ನಿಂತಿದ್ದಾನೋ ಒಂದು ಅರ್ಥವಾಗುವುದಿಲ್ಲ. ಅವನ ದೇಹದಲ್ಲಿರುವಂತಹ ಅಂಗಾಂಗಗಳನ್ನು ಗಮನಿಸಿದೆ ಎಂದಾದ್ರೆ ಏನಪ್ಪಾ ಇವನ ರೂಪ? ಮಾನವರು ಯಾವತ್ತೂ ಏಕರೂಪರಲ್ಲ. ಒಂದೊಂದು ವಿಧದಿಂದ ಒಬ್ಬೊಬ್ಬನ ಸೃಷ್ಟಿಯಾಗ್ತದೆ. ಎಲ್ಲರೂ ಸಮಾನರಾಗಿ ಇರುವುದಿಲ್ಲ. ಇವನ ದೇಹದಲ್ಲಿ ಕಣ್ಣು ಎಲ್ಲಿ, ಬಾಯಿಯಲ್ಲಿ ಮಾತ್ರವಲ್ಲ, ಇವನ ಕರಗಳು ಎಲ್ಲಿ, ಕಾಲುಗಳು ಎಲ್ಲಿ ಒಂದು ಅರ್ಥವಾಗುವುದಿಲ್ಲ. ಅಗ್ರಾಣಿಸುವುದಕ್ಕೆ ನಾಸಿಕ, ಹಾಗೆ ರುಚಿ ನೋಡುವುದಕ್ಕೆ ನಾಲಗೆ ಅನ್ನುವುದು ಬೇಕಾಗ್ತದೆ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಿದ್ರೆ 2 ಕರಗಳು ಸರಿ ಇರಬೇಕು. ಮುಂದಕ್ಕೆ ಚಲಿಸಬೇಕಿದ್ರೆ ಮಾನವನಿಗೆ 2 ಕಾಲುಗಳು ಸ್ಪಷ್ಟವಾಗಿ ಇರಲೇಬೇಕು. ಆದರೆ ಇವನಲ್ಲಿ ಯಾವುದು ಅದು ಗೋಚರವಾಗುವುದಿಲ್ಲವಲ್ಲ. ಏನೇ ಆಗಲಿ, ಇಲ್ಲಿಗೆ ಬಂದಿದ್ದಾನೆ ಎಂದಾದ ಮೇಲೆ ಇವನನ್ನು ವಿಚಾರಿಸುವಂತಹ ಅಧಿಕಾರ ನನಗಿದೆ. ಪ್ರತ್ಯಕ್ಷ ಅವನೇ ಇದ್ದಾನಲ್ಲ, ದೀಪ ಡೊಂಕಾದರೂ ಬೆಳಕುವಂತೆ. ಹಾಗಾಗಿ ಈ ಸಮಯದಲ್ಲಿ ಸತ್ಯಾಂಶ ಏನು ಅನ್ನೋದನ್ನು ತಿಳಿಯಲೇಬೇಕು.
ಸುಪರ್ಣ ಭೂಪಾಲ ಯಾರು ಅವರನ್ನೊಮ್ಮೆ ನೋಡ್ಬೇಕು ಅಂತ. ಹೌದು. ನೀನು ಯಾರನ್ನು ಕಾಣಬೇಕು ಅನ್ನುವಂತ ಆಶೋತ್ತರವನ್ನು ಇರಿಸಿ ಇಲ್ಲಿಗೆ ಬಂದಿದ್ದೀಯೋ ಅಂತಹ ಬಲ್ಲಿಂದಲಾದಂತಹ ನಾನೇ. ಅಯ್ಯ ಏನಪ್ಪ ಇದು ನಿನ್ನ ರೂಪ? ಯಾಕೋ ಒಬ್ಬ ಚತುರ ಛದ್ಮವೇಷಧಾರಿಗಾದರೂ ಇಂಥ ರೂಪವನ್ನು ಧರಿಸುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯವೇ ಇಲ್ಲ. ಇಂತಹ ಒಂದು ರೂಪ ಉಂಟೆ ಸೃಷ್ಟಿಯಲ್ಲಿ. ಏನು ಮಾಡೋದು? ಮೆಳ್ಳೆ ಕಣ್ಣು, ಕೋರದಾಡೆ, ಕೆದರಿದ ಕೂಳುಗಳು, ಮುರುಟಿದ ಕೈ ಕಾಲುಗಳು. ಒಬ್ಬ ನಿನ್ನ ವಿಕಾರ ಸ್ವರೂಪವೇ. ಎಲ್ಲವೂ ಸಿಕ್ಕಿದ್ದು. ಹೌದಾ? ನಿನ್ನಲ್ಲೇ ಕೇಳುತ್ತಾ ಇದ್ದೇನೆ, ಯಾರು ನೀನು? ಏನು ನಿನ್ನ ಹೆಸರು? ಪೂರ್ವದಳು ನೀನು ಎಲ್ಲಿದ್ದೆ? ಇಲ್ಲಿಯವರೆಗೆ ಕಾಣಬೇಕು ಅನ್ನುವಂತ ಉದ್ದೇಶದಿಂದ ಬಂದಿದ್ದಿ ಎಂದಾದ್ರೆ ಸಾಕೇತವನ್ನು ನೋಡಿ ಆಮೇಲೆ ವಿಚಾರಿಸಿ ಈ ದಾರಿಯಲ್ಲಿ ಮುಂದುವರಿಯೋಣ ಅನ್ನುವಂತ ಇಚ್ಛೆಯನ್ನು ಇರಿಸಿ ಬಂದೆಯೋ? ಹುಟ್ಟುವಾಗಲೇ ಇಂತಹ ರೂಪ ನಿನ್ನದ್ದ ಅಲ್ಲ, ಹುಟ್ಟಿದ ಮೇಲೆ ಹೆಚ್ಚು ಕಲ್ತು ಏನಾದರೂ ಅಹಿತಕರವಾದಂತಹ ಘಟನೆ ನಡೆದು ಈ ಸ್ಥಿತಿ ನಿನಗಾಯಿತೆ. ಯಾರು ನೀನು? ಎಲ್ಲಿಂದ ಬಂದೆ? ಹೇಳಯ್ಯ, ಕೇಳಬೇಕು ನನಗೆ. ಅಯ್ಯ ನಿಷಧ ಪುರಾಧಿಕಾರ ಶಶಿವ ಮತ್ತೆ ಹಿಂದೆ ನಿಷಾದ. ಪೂರ್ವದಳು. ಅದು ಪೂರ್ವದಲ್ಲಿ ನಿಷಾದಪುರ ಅಂತ ನಾವು ಕೇಳಿದ್ದೇವೆ. ನಿಷಾದಪುರ ನಲಚಕ್ರ ನಲಚಕ್ರವರ್ತಿ. ಅವಸರ ಮಾಡಬೇಡ, ಸಮಯ ಉಂಟು. ನಿನಗೆ ಯಾವುದನ್ನೆಲ್ಲ ಹೇಳಬೇಕು ಅದನ್ನು ಪ್ರಾಮಾಣಿಕವಾಗಿ ಹೇಳು, ಗೊತ್ತಾಯ್ತಲ್ಲ? ಈ ಅವಸರದಲ್ಲಿ ಮಾತಾಡುವಾಗ ನಾಳೆಗೆ ತೊದಲುವುದು ಸ್ವಾಭಾವಿಕ. ಹೌದಯ್ಯ. ಮತ್ತೆ ಹೆಚ್ಚು ಚಳಿ ಇದ್ರೆ ನಿದ್ದೆ ಬಿಟ್ರೆ ಎಲ್ಲ ನಾಳೆಗೆ ತೊಡಗುತ್ತದೆ. ಭಯ ಪಡಬೇಡ. ನಿಷಾದಪುರ ನೀನು ಮಾತಾಡುವಾಗ ನಾನು ಯೋಚನೆ ಮಾಡುವುದು ಏನು ಹೇಳ್ತೀಯಪ್ಪ? ಈ ಪ್ರಪಂಚದಲ್ಲಿ ನಿಷಾದಪುರದ ವಿಚಾರದ ಬಗ್ಗೆ ಅರಿಯದೇ ಇದ್ದವನು ಯಾರಾದರೂ ಇದ್ದಾನ? ಇಲ್ಲ ಇಲ್ಲ, ಎಲ್ಲರ ಬಾಯಲ್ಲಿ ಅದೇ ಇರುವುದು. ನಾವು ಬೆಳಿಗ್ಗೆ ಎದ್ದು ಯಾವುದಕ್ಕಿಂತಲೂ ಮುನ್ನ ಆ ನಿಷಾದವನ್ನು ಒಮ್ಮೆ ಮನಸಾರ ಸ್ಮರಿಸಿ ಇಲ್ಲಿಂದಲೇ ಕೈ ಮುಗಿಯುವುದಕ್ಕುಂಟು. ಇಲ್ಲಿಂದಲೇ ಪ್ರಾರ್ಥನೆ ಮಾಡಿದ್ರೆ ಸಾಕು. ಹೌದೌದು. ನಿಷಾದಪುರ ಅಲ್ಲಿ ಅಧಿಕಾರಿ ನಲಚಕ್ರವರ್ತಿ. ನಾನು ಏನಾದರೂ ಹೇಳಿದ್ದನ್ನು ಕೇಳುತ್ತೇನೆ, ಸಹಿಸಿಕೊಡುತ್ತೇನೆ ಎನ್ನುವ ಹಾಗೆ ಭಾವಿಸಬೇಡ. ನಿಷಾದದ ಅಧಿಕಾರಿ ನಳಚಕ್ರವರ್ತಿ ಎಲ್ಲಿ? ನಿನ್ನ ಮಾತು ಬುದ್ಧಿ ಇಲ್ಲ. ಇಲ್ಲ ಇಲ್ಲ, ಚಕ್ರವರ್ತಿಗಳ ಬಳಿಯಲ್ಲಿ ಇದ್ದವನಿ. ಅದೇನು ಬರ್ತೈತೆಯಪ್ಪ? ಅಲ್ಲಿ 1000 ಕುದುರೆಯ ಸರದಾರ. ನಾವು ಕೇಳಿದ್ದೇವೆ 1000 ಕುದುರೆಗಳು ಉಂಟು ನಿಷಾದದಲ್ಲಿ ಅಂತ. ನೀನು ಅಲ್ಲಿಗೆ ಆ ಕುದುರೆಗೆ ಅಧಿಕಾರಿ ಆದ್ರೆ ಮತ್ತೆ ಚಕ್ರವರ್ತಿಗಳು ಏನಪ್ಪ? ಅಲ್ಲ, ಕುದುರೆಗೆ ಸರದಾರ ನಾನು. ಮೇಲ್ವಿಚಾರಕನಾಗಿ ನೋಡಿಕೊಳ್ಳುವುದಕ್ಕೆ ಕುದುರೆಯ ಕಾಸ್ತಾರ ನೀನು. ಆದೀತು. ಅಷ್ಟು ಒಳ್ಳೆಯ ಉದ್ಯೋಗ. ಚಕ್ರವರ್ತಿಗಳ ಬಳಿಯಲ್ಲಿ ಇರಬೇಕಿದ್ರೆ ಒಂದು ಯೋಗ ಭಾಗ್ಯ ಅಂತ ಕೂಡಿ ಬರಬೇಕು. ಹಾಗಾಗಿ ಅದನ್ನು ಬಿಟ್ಟು ಇಲ್ಲಿವರೆಗೆ ಬಂದೆಯಲ್ಲ, ತಿರುಗಿಸೋ ನಿನ್ನ ಮುಖ. ಯಾಕೆ ಬಂದೆ ಇಲ್ಲಿಗೆ? ಉದ್ಯೋಗ ಏನಾಯ್ತು ನಿಮಗೆ? ಉದ್ಯೋಗದಲ್ಲಿ ಮತ್ತೆ ಆದ್ರೆ ಒಂದು ಕಥೆ ನಡೆದು ಆಯ್ತಪ್ಪ.
ಚಕ್ರವರ್ತಿಗಳಿಗೆ ಕೆಲವೆಲ್ಲ ಅಭ್ಯಾಸ ಉಂಟಲ್ಲ. ಏನದು? ಏನು ಅಂತ ಹೇಳಿದ್ರೆ ಒಂದು ಪಗಡೆ ಆಟ ಆಡುವುದು, ಜೂತ ಆಡುವುದು, ವ್ಯಸನಗಳಲ್ಲಿ ಒಂದು. ಯಾವತ್ತಾದ್ರೂ ಬೇಸರ ಕಳೆಯುವುದಕ್ಕಾಗಿ ನಮ್ಮವರ ಜೊತೆ ಆ ಜೂತವನ್ನು ಆಡುವುದರಲ್ಲಿ ತಪ್ಪೇನೂ ಇಲ್ಲ. ನಿರಂತರವಾಗಿ ಅದನ್ನೇ ಚಟವಾಗಿರಿಸಿಕೊಂಡು ಯಾರು ಆಡ್ತಾನೋ ಅದು ಅಪಾಯ. ಮತ್ತೆ ಅರಸನಾದವ ಈ ಬೇಟೆ ಎನ್ನುವುದು ಒಂದು ವ್ಯಸನವೇ. ಹಾಗೆಂದು ವರ್ಷಕ್ಕೆ ಒಂದಾವರ್ತಿ ಬೇಟೆಯಾಡಬಾರದೆಂದೇನೂ ಇಲ್ಲಲ್ಲ. ನೆಮ್ಮದಿ ಸಿಗ್ತದಲ್ಲ. ಪ್ರಜೆಗಳ ಹಿತಕ್ಕೆ ಬೇಕಾಗಿ ಬೇಟೆಯನ್ನು ಆಡಬಹುದು, ದೂತವನ್ನು ಆಡಬಹುದು. ಆ ದೂತವನ್ನು ಆಡಿದ್ರೆ ಆಡಿ ಯಾರ ಜೊತೆಯಲ್ಲಿ? ಅವನ ತಮ್ಮ ಇದ್ದಾನಲ್ಲ ಪುಷ್ಕರ, ಅವನಲ್ಲಿ ಅಣ್ಣ ತಮ್ಮಂದಿರೊಳಗೆ ನಡೆದಂತಹ ಜೂತ ವಿಷಮ ಸ್ಥಿತಿಗೆ ತಲುಪಿತಪ್ಪ. ವಿಷಮವೇ? ಹೌದು. ಹೇಗದು? ಯಾವಾಗಲೂ ಸರಿ ಆಗುದಲ್ವ ಆಟ? ಹೌದು. ಇದು ಹಾಗಲ್ಲ, ವಿಷಮದಲ್ಲಿ ಆಟ. ಪ್ರಥಮವಾಗಿ ಏನನ್ನು ಒತ್ತಿ ಇಟ್ಟು ಚಕ್ರವರ್ತಿಗಳು? ಇದು ಬಂಗಾರ ಅದನ್ನೆಲ್ಲ ಹಾಕಿದ್ರು. ಹೌದು. ಮೊದಲಾಗಿ ಸರಸದ್ದೆ ಬೇಕಾಗಿ ಜೂತವನ್ನು ಮುಂದುವರಿಸಿ. ಹೌದು. ಆದ್ರೆ ಅದು ವಿರಸ ಪ್ರಾರಂಭವಾಗಿ ಒತ್ತೆ ಇಡುವಂತಹ ಸ್ಥಿತಿ ಮುಂದಾಯಿತೆ. ಚಕ್ರವರ್ತಿಗಳಿಗೆ ಏನಾಯ್ತಪ್ಪ? ಚಕ್ರವರ್ತಿಗಳಿಗೆ ಸೋಲವಾಯಿತೆ. ಅಲ್ಲಿಗೆ ದ್ಯೂತವನ್ನು ನಿಲ್ಲಿಸಿದ್ರೆ ಇಲ್ಲ, ಮುಂದೇನು? ಇನ್ನು ಬೊಕ್ಕಸ ಭಂಡಾರವನ್ನೆಲ್ಲ ಒತ್ತೆ ಇಟ್ಟು ಪರಿಣಾಮ ಅದನ್ನು ಕಲ್ಕೊಂಡು ಅಲ್ಲಿಗೂ ಸೋಲವಾಯಿತೆ. ಮತ್ತು ಅವರಿಗೆ ಅರ್ಥ ಆಗಲಿಲ್ಲ. ಮತ್ತು ಮುಂದುವರಿಸಿದ್ರೆ ಪುಷ್ಕರನಿಗೆ ಗೆಲುವು, ಚಕ್ರವರ್ತಿಗಳಿಗೆ ಸೋಲು. ರಂಗನಾಥ ಮುಂದೆ ಏನಾಯ್ತಪ್ಪ? ಏನಾಯ್ತು ಅಂತಾರ ಮುಟ್ಟ ಬಟ್ಟೆಯೆಲ್ಲ ಎಲ್ಲವನ್ನು ತ್ಯಜಿಸಿ ಹೊರ ನಡೆದರು. ವಿಪರೀತವಾದಂತಹ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ಏನು ವಿಚಾರ? ಆ ಸವಿ ನುಡಿಯನ್ನು ಕೇಳಬೇಕು ಎನ್ನುವ ಹಾಗೆ ಮೈಯೆಲ್ಲ ಕಿವಿಯಾಗಿ ಕೇಳಿಸುತ್ತಾ ಇರುವಂತಹ ವೇಳೆಯಲ್ಲಿ ಅಂತಿಮವಾಗಿ ಕೇಳಿದಂತಹ ಆ ವಿಚಾರ ಸಹಿಸುವುದಕ್ಕೆ ಸಾಧ್ಯವಿಲ್ಲವಪ್ಪ, ಸಾಧ್ಯವಿಲ್ಲ. ಪರ್ವತದಿಂದ ಹೊರಳಿ ಪ್ರಪಾತಕ್ಕೆ ಬಿದ್ದಂತಹ ಅನುಭವವಾಗಿ ಹೋಯಿತು. ಒಂದೊಮ್ಮೆಗೆ ಘೋರವಾದಂತಹ ಸಿಡಿಲೇ ಬಂದು ಎರಗಿದಂತಹ ಮರದಂತಾಗಿ ಹೋದೆ ನಾನು. ಚಕ್ರವರ್ತಿಗಳ ಬಗ್ಗೆ ಅರಿಯದೇ ಇದ್ದವನೇ ನಾನು. ಶೌಶೀಲ ಸಂಪನ್ನನಾಗಿ, ಸತ್ಯಾತ್ಮನಾಗಿ, ಧರ್ಮಾತ್ಮನಾಗಿ, ಆದರ್ಶಪ್ರಾಯರಾಗಿ ಲೋಕದಲ್ಲಿ ಮೆರೆದವರು ದೇವತೆಗಳಾದರೂ ಅವರ ಅಪಾರವಾದಂತಹ ಯೋಗ್ಯತೆಯನ್ನು ಅರಿತು ಆ ಮೂಲಕವಾಗಿ ಮನ್ನಿಸಬೇಕಾದವರು, ಗೌರವಿಸಬೇಕಾದವರು. ಭೂಮಿಯಲ್ಲಿರುವಂತಹ ಎಲ್ಲರೂ ಕೂಡ ಆ ಚಕ್ರವರ್ತಿಗಳ ಪಾದ ಮೂಲದಲ್ಲಿ ತನ್ನ ಶಿರವನ್ನು ಸದಾಕಾಲ ಚಾಚುತ್ತಾ ಇದ್ದವರು. ಅನ್ನದಾತರಾಗಿ, ಆಶ್ರಯದಾತರಾಗಿ ಸದಾಕಾಲ ಮೆರೆದಂತಹ ನಮ್ಮ ದೊರೆಗಳಿಗೆ ಏನಾಗಿ ಹೋಯಿತಪ್ಪ, ಏನಾಗಿ ಹೋಯಿತು? ಅರ್ಥವಾಯಿತು ನನಗೆ. ಈ ಸಮಯದಲ್ಲಿ ಕಷ್ಟಕ್ಕೆ ಒಳಗಾಗಿದ್ದಾರೆ. ಪುಷ್ಕರನ ಜೊತೆ ಆಟವನ್ನು ಆಡಿ ಸಮಸ್ತವನ್ನು ಕಳೆದುಕೊಂಡಿದ್ದಾರೆ ಅನ್ನುವಂತಹ ವದಂತಿ ನನಗೆ ಸಿಕ್ಕಿದೆ. ಏನೇ ಆಗಲಿ ಕಷ್ಟಗಳು ಇದ್ದದ್ದೇ. ಕಷ್ಟ ಬಂದಾಗ ಯಾವತ್ತೂ ದುಃಖಿಸುವುದಲ್ಲ, ಸುಖ ಬಂದಾಗ ಯಾವತ್ತೂ ನಗುವುದಲ್ಲ. ಆದರೆ ಒಂದು ವಿಚಾರ, ಮಿತ್ರನಾದಂತಹ ಋತುಪರ್ಣ ಅಯೋಧ್ಯೆಯಲ್ಲಿ ಮೆರೆಯುತ್ತಾ ಇದ್ದಾನೆ. ನನ್ನ ಕಷ್ಟದ ವಿಚಾರವನ್ನು ಅವನಲ್ಲಿ ಹೇಳಿ ಏನಾದರೂ ಸಹಾಯವನ್ನು ಯಾಚಿಸೋಣ ಎನ್ನುವ ಹಾಗೆ ಬರ್ತಾ ಇದ್ರೆ ಅವರನ್ನು ಬೇಕಾದ ರೀತಿಯಲ್ಲಿ ನಾನು ಸತ್ಕರಿಸುತ್ತಾ ಇದ್ದೆ, ಅನ್ನವನ್ನು ಕೊಡುತ್ತಾ ಇದ್ದೆ. ಅದಕ್ಕೆ ಅವಕಾಶ ಇಲ್ಲ. ನನಗೆ ಗೊತ್ತಾಗಿದೆ, ಯಾವತ್ತೂ ಸುಖ ಇದ್ದಾಗ ಮಿತ್ರರ ಬಳಿಗೆ ಹೋಗುವುದಲ್ಲ, ಕಷ್ಟ ಬಂದಾಗ ಮತ್ತೊಬ್ಬರಲ್ಲಿ ಹೇಳಿಕೊಳ್ಳುವುದಲ್ಲ. ಭಗವಂತ ಕೊಟ್ಟಂತಹ ಕಷ್ಟವನ್ನು ನೀನೇ ದೂರೀಕರಿಸು ಎನ್ನುವ ಹಾಗೆ ಅವನನ್ನೇ ಬೇಡಬೇಕಾಗ್ತದೆ. ಇಲ್ಲಿಂದಲೇ ಪ್ರಾರ್ಥಿಸ್ತೇನೆ. ಗುಂಡಾರಣ್ಯದಲ್ಲಿ ಎಲ್ಲಿಯೋ ತಿರುಗಾಡುತ್ತಾ
ಆಳ್ತಾ ಇದ್ದಾರೆ. ಅರಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲವಪ್ಪ. ಆ ಚಕ್ರವರ್ತಿಗಳು ಎಲ್ಲಿಯೇ ಇರಲಿ, ಅವರಿಗೆ ದೇವರು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಕೊಡಲಿ ಎನ್ನುವ ಹಾಗೆ ಇಲ್ಲಿಂದಲೇ ಪ್ರಾರ್ಥಿಸುತ್ತೇನೆ. ಅಯ್ಯ, ಮುಂದೆ ಬಾ. ಏನಯ್ಯ ನಿನ್ನ ಹೆಸರು ಏನಂದೆ? ನನ್ನ ಹೆಸರು ಎಲ್ಲರೂ ಹೇಳ್ತಾರೆ ಬಾವುಕ ಬಾವುಕ. ಬಾಹುಕ, ಒಳ್ಳೆಯ ಹೆಸರು. ನಿನ್ನಲ್ಲಿಯೇ ಕೇಳುತ್ತಾ ಇದ್ದೇನೆ. ಏನಂತೆ? ಚಕ್ರವರ್ತಿಗಳು ಕಾಡುಪಾಲಾದ್ರು, ಅಧಿಕಾರ ಪುಷ್ಕರನದ್ದು, ನಿನಗೆ ಅಣ್ಣನಾದರೇನು ತಮ್ಮನಾದರೇನು?